ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಮಲೆನಾಡಿನ ಮನೆ ಮಗಳ ಸುಚಿತಾ ನಗ್ನಗ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಚಳಿಗಾಲಕ್ಕೆ ಚುಮು ಚುಮು ಚಳಿಗೆ ಬಾಯಿಗೆ ಚರ್ರ ಅಂತ ಅನ್ನೋ ಥರ ಒಂದು ಪೆಪ್ಪರ್ ರಸಮ್, ಟೊಮೊಟೊ ರಸಮ್ ಅಥವಾ ತಿಳಿಸಾರು ಏನಾದರೂ ಇರಬೇಕು ಅಂತ ಅನಿಸುತ್ತೆ. ಇದ್ರ ಜೊತೆಯಲ್ಲಿ ಒಂದು ಪೆಪ್ಪರ್ ಡ್ರೈ ಅಥವಾ ಒಂದು ಪಲ್ಯ ಇದ್ದರೆ ಸೂಪರಾಗಿ ಊಟ ಮಾಡ್ಬೋದು. ಆ ರೀತಿ ನಾನು ಟೊಮೊಟೊ ಪೆಪ್ಪರ್ ರಸಮ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಮ್ಮ ಸೂಪರಾಗಿ ಈ ಪೆಪ್ಪರ್ ಟೊಮೊಟೊ ರಸಮ್ನ ಮಾಡ್ತಾರೆ. ನಾನು ಆ ರೆಸಿಪಿನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮನೆ ಮಂದಿಯೆಲ್ಲ ಹೊಟ್ಟೆ ತುಂಬ ಊಟ ಮಾಡುವಂತಹ ಈ ಸೂಪರ್ ಆಗಿರುವಂತಹ ಪೆಪ್ಪರ್ ಟೊಮೊಟೊ ರಸಮ್ನ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಿಮ್ಮ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ. ಈ ರೀತಿ ಸೂಪರ್ ಆಗಿರುವಂತಹ ಟೊಮೊಟೊ ಪೆಪ್ಪರ್ ರಸಮ್ಗೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ತುಂಬ ಸೂಪರಾಗಿ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ಈ ರೀತಿ ಟೊಮೊಟೊನ ಮಧ್ಯಕ್ಕೆ ಸೀಳ್ಬಿಟ್ಟು 3 ವಿಷಲ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು, 1-2 ಲೋಟ ನೀರು ಹಾಕ್ಕೊಂಡು 3 ವಿಷಲ್ ಮಾಡ್ಕೊಳ್ಳೋಣ. ಕುಕ್ಕರಲ್ಲಿ ವಿಷಲ್ ಆಗೋದ್ರೊಳಗಡೆ ನಾವು ಸ್ವಲ್ಪ ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯನ ಜಾಸ್ತಿ ಹಾಕ್ಕೊಬಾರ್ದು, ಕಹಿ ಬರುತ್ತೆ. ಅದಕ್ಕೋಸ್ಕರ 1.5 ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳೋಣ. ಜೀರಿಗೆ 2 ಸ್ಪೂನ್, ಹಾಗೆಯೇ ಸಾಸಿವೆ 1.5 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಪಟ್ಪಟ ಅಂತ ಹೇಳಿಬಿಟ್ಟು ಸಿಡಿಯೋವರೆಗೂ ಹುರಿದ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಕುಟ್ಟಾಣಿನಲ್ಲಿ ಕುಟ್ಕೋಬೋದು, ಇಲ್ಲ ಅಂದರೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನೈಸ್ ಪೌಡ್ರ್ ಮಾಡ್ಕೊಬೋದು. ನಾನು ಕುಟ್ಟಾಣಿನಲ್ಲಿ ಕುಟ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಬೆಂದಿರೋಂತಹ ಈ ಟೊಮೊಟೊ ಇದೆಯಲ್ಲ, ಇದರಲ್ಲಿ ಮೇಲೆ ನೋಡಿ ಹೀಗೆ ಸಿಪ್ಪೆ ಇದೆಯಲ್ಲ, ಸಿಪ್ಪೆನ ಬಿಡಿಸ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳುವಾಗ 1 ಸ್ಪೂನ್ ಹಸಿ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು. ಹಸಿ ಜೀರಿಗೆ ಸೇರಿಸ್ಬಿಟ್ಟು ನೈಸಾಗಿ ನಾವು ನೋಡಿ ಈ ಥರ ಪ್ಯೂರಿನ ರೆಡಿ ಮಾಡಿಕೊಂಡು ಒಂದು ಪಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ ನಾನು. ನೀವು ಬೇಕಂದರೆ ಜೀರಿಗೆ ಆಪ್ಷನಲ್, ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆಯೇ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ಳಲ್ಲ, ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಡ, ಇದಕ್ಕೆ ಚೆನ್ನಾಗಾಗೋದಿಲ್ಲ ಈರುಳ್ಳಿ ಹಾಕ್ಕೊಂಡ್ರೆ. ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಬೇಕು, ಇಲ್ಲಾಂದರೆ ಬೆಳ್ಳುಳ್ಳಿ ಸಿಡಿದ್ಬಿಡತ್ತೆ. ಒಣಗಿದ ಮೆಣಸಿನ್ಕಾಯಿ ನೋಡಿ, ಇದು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಹಸಿರು ಮೆಣಸಿನ್ಕಾಯಿ 3 ಹಾಕ್ಕೊಳ್ಳೋಣ. ಹಾಗೆಯೇ ಕರಿಬೇವು, ಅರೋಮ ಗಮ್ ಅಂತ ಬರ್ತಾ ಇದೆ ಫ್ರೆಂಡ್ಸ್. ಒಗ್ಗರಣೆ ಚೆನ್ನಾಗಿ ಬೆಂದ ನಂತರ ನಾವು ಈ ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಪ್ಯೂರಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು, ಆಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ಖಾರಕ್ಕೆ ಏನಂದರೆ ನಾನು ಪೆಪ್ಪರ್ ಎಲ್ಲ ಹಾಕ್ಕೊಂಡು ಪೌಡ್ರು ಮಾಡಿರೋದ್ರಿಂದ ಸ್ವಲ್ಪ ಅದರಲ್ಲಿ ಪೌಡರಲ್ಲಿ ಖಾರದ ಅಂಶ ಇರುತ್ತೆ. ಆದ್ರೂ ನಾನು ಅದಕ್ಕೆ ಸ್ವಲ್ಪ ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹಿಂಗನ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಒಗ್ಗರಣೆಗೆ ಸೇರಿಸ್ಕೊಳ್ಳಿ, ನಾನು ಹೊತ್ತೋಗತ್ತೆ ಅಂತ ಹಾಕ್ಕೊಳ್ಳಿಲ್ಲ. ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಯಾಕೆ ಸಕ್ಕರೆ ಹಾಕ್ಕೊಂಡಿರೋದು ಅಂದರೆ ಸ್ಪೆಷಲ್ ಟೇಸ್ಟ್ ಬರುತ್ತೆ ಸಕ್ಕರೆ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ. ನೋಡಿ, ನಮ್ಮದು ಸೂಪರ್ ಆಗಿರುವಂತಹ ಟೊಮೊಟೊ ರಸಮ್, ಪೆಪ್ಪರ್ ರಸಮ್ ಸೂಪರಾಗಿ ರೆಡಿ ಆಯಿತು. ತುಂಬ ಸಿಂಪಲಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ಮನೆ ಮಂದಿ ಎಲ್ಲ ತುಂಬ ಸೂಪರಾಗಿ ಕುತ್ಕೊಂಡು ಊಟ ಮಾಡುವಂತಹ ರಸಮ್ ಇದು. ಕುದ್ದ ನಂತರ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು 1-2 ಕುದಿ ನೋಡಿ, ಹೀಗೆ ಬಂದರೆ ಸೂಪರ್ ಆಗಿರುವಂತಹ ಟೊಮೊಟೊ ರಸಮ್ ರೆಡಿಯಾಗಿದೆ. ಅರೋಮ ಮಾತ್ರ ಸೂಪರಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಅಮ್ಮ ಮಾಡುವಂತಹ ಸ್ಪೆಷಲ್ ಪೆಪ್ಪರ್ ಟೊಮೊಟೊ ರಸಮ್ನ ನಾನಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ವಿಸಿಟ್ ಮಾಡೋರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್. Thank you for watching.